ಗೈಸ್, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಸೂಪರ್ ರೆಸಿಪಿ ಜೊತೆ ನಾನು ಮತ್ತೆ ಬಂದೆ. ಗೈಸ್, ಇವತ್ತಿನ ಸ್ಪೆಷಲ್ ಬಂದು ನೀವು ತಮ್ಮನೇಲಿ ನೋಡಿರ್ತೀರಾ, ನೀರ್ ದೋಸೆ ಮತ್ತೆ ಕಾಯಿ ಚಟ್ನಿ. ಸೂಪರ್ ಕಾಂಬಿನೇಷನ್ ರೆಸಿಪಿ. ತುಂಬಾ ಜನ ಇಷ್ಟಪಟ್ಟು ತಿನ್ನುವಂತ ರೆಸಿಪಿ ಇದು. ನನಗೂ ತುಂಬಾ ಇಷ್ಟ. ಮತ್ತೆ ಗೈಸ್, ನಾರ್ಮಲ್ ದೋಸೆಗೆಲ್ಲ ಉದ್ದಿನ ಬೇಳೆ ಹಾಕಿರ್ತೀವಿ, ಅಷ್ಟು ಹೆಲ್ದಿ ಅಲ್ಲ ಅದು. ಈ ನೀರ್ ದೋಸೆ ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ರುಬ್ಬಿ ಮಾಡೋದ್ರಿಂದ ತುಂಬಾ ಒಳ್ಳೇದು. ಮಕ್ಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಈ ಫುಡ್. ಸೊ ಮಾಡೋದು ಕೂಡ ತುಂಬಾ ಈಸಿ, ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸೊ ಬನ್ನಿ, ಇನ್ಯಾಕ್ ಲೇಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಾ ಉಂಟಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಂಗಳೂರಿನ ಫೇಮಸ್ ರೆಸಿಪಿ ನೀರು ದೋಸೆ ಮತ್ತು ಕಾಯಿ ಚಟ್ನಿ ತಿನ್ನಲಿಕ್ಕೆ ಇವಾಗ ಮಂಗಳೂರಿಗೆ ಹೋಗಬೇಕಾಗಿಲ್ಲ. ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೇಗಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ರಾತ್ರಿನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ನಾನು 3 ಗ್ಲಾಸಷ್ಟು ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ. ಆ್ಯಕ್ಚುಲಿ ಇದು ಸೊಸೈಟಿ ಅಕ್ಕಿ. ಕೆಲವ್ರು ಏನು ಹೇಳ್ತೀರಾ, ಡಿಪೋ ಅಕ್ಕಿ ಅಂತಿರಲ್ಲ ಈ ಕಡೆ ಎಲ್ಲ. ಸೊ ನಾವು ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಿ. ಸೊ ಇದನ್ನು ನಾನು ಒಂದು 3 ಗ್ಲಾಸಷ್ಟು ನೈಟೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಏನೂ ಹಾಕೋಗಿಲ್ಲ, ಜಸ್ಟ್ ರುಬ್ಕೋಬೇಕು ಅಷ್ಟೇ. ಇವಾಗ ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇವಾಗ ಇಷ್ಟು ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಹದಕ್ಕೆ ಮಾಡ್ಕೋಬೇಕಿದನ್ನು ಅಂತ ಹೇಳಿ. ನೋಡಿ, ಇದು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣಕ್ಕೆ ರುಬ್ಕೊಂಡು ಈ ಥರ ಒಂದು ಪಾತ್ರೆನೆಲ್ಲನೂ ಹಾಕ್ಬಿಟ್ಟು ಇಟ್ಕೊಳ್ಳಿ. ನೋಡಿ, 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ತುಂಬ ತೆಳು ಮಾಡ್ಕೊಬೇಡಿ, ತುಂಬ ಗಟ್ಟಿನೂ ಮಾಡ್ಕೊಬೇಡಿ. ನೋಡಿ, ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಫಸ್ಟ್ ಈ ಥರ ಸ್ವಲ್ಪ ಕಾಯಿ ತುರಿಗೆ ಒಂದು ಸ್ವಲ್ಪ ಕಡಲೆ ಹಾಕೋಬೇಕು, ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು, 5-6 ಇಕ್ಲು ಮಾಡ್ಕೊಂಡಿರೋ ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಒಂದು 3 ಹಸಿರು ಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ. ಅಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ. ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ನೀರು ದೋಸೆಗಾಗಿರೋದ್ರಿಂದ ಕಾಯಿ ಚಟ್ನಿ ಕೂಡ ಸ್ವಲ್ಪ ತೆಳುನೇ ಇರಬೇಕು, ತುಂಬ ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಗೈಸ್, ನೋಡಿ, ರುಬ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಹಾಕೋಬಿಡೋಣ. ನೋಡಿ, ಇಷ್ಟು ತೆಳುವಾದ್ರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀವಲ್ವ ಇವಾಗ, ಸೊ ಇನ್ನೂ ಸ್ವಲ್ಪ ತೆಳು ಬರುತ್ತೆ. ಇದು ಬಂದು ಜಾರ್ಲೆ ಇದನ್ನೆಲ್ಲ ನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡಿದ್ದು. ಇವಾಗ ಇದನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ನೆಕ್ಸ್ಟ್ ಈ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೋಬೇಕು. ಸೊ ಒಗ್ಗರಣೆಗೆ ಏನೆಲ್ಲ ಹಾಕ್ಬೇಕಂತ ಹೇಳ್ತೀನಿ ಬನ್ನಿ. ನೋಡಿ, ಫಸ್ಟ್ ಸ್ವಲ್ಪ ಆಯಿಲ್ನ ಹಾಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಹಾಕೋಬೇಕು. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಹೆಸರು ಬೇಳೆನ ಹಾಕೋಬೇಕು. ಈ ಕೋಸಂಬರಿಗೆಲ್ಲ ಯೂಸ್ ಮಾಡ್ತೀವಿ ಗೊತ್ತಾ, ಆ ಹೆಸರು ಬೇಳೆನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೆಂಪಾಗೋ ತನಕ ಎಣ್ಣೆನ ಇದು ಕೆಂಪಾಗಾಯ್ತು. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು. ನೋಡಿ, ಇವಾಗ ಈ ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊಳ್ಳೋಣ. ಇವಾಗ ನೆಕ್ಸ್ಟು ಈ ಥರ ಹಾಕೋಬೇಕು ದೋಸೆ. ನೋಡಿ, ತವಾನೇ ಎತ್ಬಿಟ್ಟು ಆ ಕಡೆ ಈ ಕಡೆ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಫ್ರೆಂಡ್ಸ್, ನಾನು ದೋಸೆ ಯಾವ ಹದಕ್ಕೆ ಮಾಡ್ಕೋಬೇಕು ಅಂತ ತೋರಿಸ್ತೆ. ಆ ಹದಕ್ಕೆ ಮಾಡ್ಕೊಂಡ್ರೆ ದೋಸೆ ಹಿಟ್ಟನ್ನ ದೋಸೆ ಚೆನ್ನಾಗಿ ಹೇಳುತ್ತೆ. ಇದನ್ನ ಮತ್ತೆ ಇನ್ನೊಂದು ಸೈಡೆಲ್ಲ ಬೇಯಿಸಬಾರ್ದು.
ಇಷ್ಟರ ಫೋಲ್ಡ್ ಮಾಡ್ಕೋಬೇಕಷ್ಟೇ, ಇಲ್ಲೇ ಫೋಲ್ಡ್ ಮಾಡ್ಕೊಬಿಡ್ಬೇಕು. ನೋಡಿ ಇಷ್ಟೇ ಗೈಸ್. ನಾನು ಆಯಿಲ್ ಹಾಕಿಲ್ಲ, ಸೊ ಹಾಗೆ ಒಂದು ಮಾಡಿ ತೋರಿಸ್ತೀನಿ. ಡೈರೆಕ್ಟಾಗಿ ತವಾ ಮೇಲೆನೆ ಹಾಕ್ತೀನಿ ನೋಡಿ. ಇವಾಗ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ನೋಡಿ ಗೈಸ್, ಈ ದೋಸೆ ನನ್ನ ಮಗನಿಗೆ ಎಷ್ಟು ಇಷ್ಟ ಗೊತ್ತಾ? ನೋಡಿ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಕೊಟ್ಟ ತಕ್ಷಣ. ಆರ್ಯನ್, ನಿನ್ ಫೇವ್ರೆಟ್ ನೀರ್ ದೋಸೆ. ಹ್ಯಾಪಿ? ಸೂಪರ್. ಇಷ್ಟ ಆಯ್ತಾ ನಿನ್ಗೆ? ಫುಲ್ ಖಾಲಿ ಮಾಡಿ ಇನ್ನೊಂದು ದೋಸೆ ತಗೊಬರ್ತೀನಿ ಗೈಸ್. ಇದು ಆಯಿಲ್ ಹಾಕಿದ ದೋಸೆ ನೋಡಿ, ಮೇಲೂ ಆಯಿಲ್ ಹಾಕಿಲ್ಲ. ಇದು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೇ ದೋಸೆ ರೆಡಿ ಆಯ್ತು. ಸೊ ಗೈಸ್ ನೋಡಿದ್ರೆ, ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂದಂತ ನನಗೆ ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಸ್ ಅಂಡ್ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.